ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ ನಮ್ಮ ದಾವಣಗೆರೆಯ ಗುಂಡಿ ಸರ್ಕಲ್. ಅವತ್ತು ರಿಸಲ್ಟ್ ಬಂದಿದ್ದ ದಿನ ಫುಲ್ ಎಲ್ಲ ಬ್ಯಾನರ್ಗಳು ಹಾಕಿದ್ರು. ನಾವು ಕೂಡ ಮಲ್ಲಣ್ಣ ಅವ್ರ ಮನೆಗೆ ಹೋಗಿದ್ವಿ, ಅಂದರೆ ಶಾಮನೂರು ಶಿವಶಂಕರಪ್ಪ ಆ್ಯಂಡ್ ಮಲ್ಲಿಕಾರ್ಜುನ್ ಸರ್, ಪ್ರಭಾ ಮೇಡಮ್ ಅವ್ರ ಮನೆಗೆ ಹೋಗಿದ್ವಿ ಅವತ್ತಿನ ದಿನ ವಿಶ್ ಮಾಡಲಿಕ್ಕೆ, ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ. ನಾನು ಸುಮ್ಮನೆ ರ್ಯಾಂಡಮಾಗಿ ಹೋಗಿದ್ವಿ ನಾವು ವಿಶ್ ಮಾಡೋಣ ಅಂತ. ಬಟ್ ಅಲ್ಲಿದ್ದಿದ್ದ ಜನಗಳು ನೋಡಿ, ಅಲ್ಲಿದ್ದಿದ್ದು ಕ್ರೌಡ್ ನೋಡಿ ನನಗೆ ಫ್ಲ್ಯಾಶ್ ಆಯಿತು, ವಿಡಿಯೋ ಮಾಡೋಣ ಇಲ್ಲಿದು ಅಂತ. ಮತ್ತು ಅವರು ಕೂಡ ಎಷ್ಟು ಸಪೋರ್ಟ್ ಮಾಡಿದರು ಅಂದರೆ, ವಿಡಿಯೋ ಮಾಡ್ತೀರಾ ಮಾಡಿ, ಮುಂದೆ ಬನ್ನಿ, ಬೆಳೀರಿ, ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ನೋಡಿ ಇಲ್ಲೆಲ್ಲ ಸ್ಟೇಜ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಆ್ಯಕ್ಚುಲಿ ಅವತ್ತು ಅದೇ ರಿಸಲ್ಟ್ ಬಂತಲ್ಲ, ಮಧ್ಯಾಹ್ನ ಹೋಗಿದ್ವಿ ನಾವು. ಆಗ ಪ್ರಭಾ ಮೇಡಮ್ ಅವರು ಡಿ ಸಿ ಆಫೀಸು ಮತ್ತು ಯೂನಿವರ್ಸಿಟಿಗೆ ಹೋಗಿದ್ದರು. ಆಮೇಲೆ 5 ಗಂಟೆ 5:15 ಸುಮಾರು ಬಂದರು. ಸೊ ನೋಡಿ ಎಲ್ಲರೂ ಹೇಗೆ ವೇಟ್ ಮಾಡ್ತಿದ್ದಾರೆ ಅವರಿಗೆ. ಎಲ್ಲೆಲ್ಲಿಂದನೋ ಹಳ್ಳಿಗಳಿಂದ ಎಷ್ಟು ಜನ ಬಂದಿದ್ದರು ಅಂದರೆ ನೋಡಿನೇ ತುಂಬ ಖುಷಿಯಾಗಿಬಿಡ್ತು. ಎಷ್ಟು ಅವರನ್ನು ಜನ ಇಷ್ಟಪಡ್ತಾರೆ, ಜನ ಎಷ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಒಳ್ಳೆ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡೋದ್ರಿಂದ ಏನು ತಪ್ಪಿಲ್ಲ ಬಿಡಿ. ನೋಡಿ ಅವ್ರ ಮಗ ಸಮರ್ಥ ಎಲ್ಲರೂ ಅವ್ರ ಜೊತೆನೂ ಫೋಟೋ ತೆಗೆಸ್ಕೊತಾ ಇದ್ದರು. ಈಗ ನೋಡಿ ಪ್ರಭಾ ಮೇಡಮ್ ಅವರು ಮತ್ತು ಮಲ್ಲಿಕಾರ್ಜುನ್ ಸರ್ ಅವರು ಬರೋ ಟೈಮ್ ಆಯಿತು. ಸೊ ಬರ್ತಾ ಇದ್ದಾರೆ. ನನಗಂತೂ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದರು. ಯಾಕಂದರೆ ನೀವು ಇನ್ನೂ ಬೆಳಿಬೇಕು ಹಾಗೆ ಹಿಂಗೆ ಅಂತೇಳಿ ಎಲ್ಲರೂ ಎಷ್ಟು ನಿಜ ನೆನೆಸ್ಕೊಂಡ್ರೇ ತುಂಬ ಖುಷಿಯಾಗುತ್ತೆ. ಯೂಟ್ಯೂಬರ್ಸ್ಗಳಿಗೂ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲಪ್ಪ ಅಂತ. ಆಮೇಲೆ ನಾವು ವಿಡಿಯೋ ಬೈಟ್ ಕೇಳಿದ್ರೂ ಎಷ್ಟು ಖುಷಿಯಿಂದ ಕೊಡ್ತಾಯಿದ್ರು. ಆಮೇಲೆ ಅವ್ರವ್ರ ಅಭಿಪ್ರಾಯನೂ ಹೇಳಿದರು. ನೋಡಿ ನಿಮಗೀಗ ನೆಕ್ಸ್ಟ್ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಅವ್ರ ಮನೆಯಲ್ಲೇ ಈ ಥರ ಸಣ್ಣದಾಗಿ ಪಾಂಡ್ ಥರ ಮಾಡಿ ಅಲ್ಲಿ ಫಿಶ್ಗಳೆಲ್ಲ ಬಿಟ್ಟಿದ್ದರು ನೋಡಿ. ಇವರು ಅವ್ರ ಮಗಳು ನೋಡಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸಮರ್ಥ ಸರ್ ಹಾಯ್ ಹೇಳ್ತಾರೆ ನೋಡಿ. ಇವರು ಅವ್ರ ಮಗಳು. ಸೊ ಆರತಿ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ. ಈಗ ನಿಮಗೆ ನೆಕ್ಸ್ಟ್ ಬರೋದೆಲ್ಲ ಕ್ಲಿಪ್ಪಿಂಗ್ಸ್ ನೋಡಿ, ಎಂಜಾಯ್ ಮಾಡಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅವರಿಗೆ ಆರತಿ ಮಾಡಿದ್ದು ಜನರು ಅವರಿಗೆ ಎಷ್ಟು ಚೆನ್ನಾಗಿ ಎಲ್ಲ ಇದ್ದು ವಿಶಸ್ ಮಾಡಿದರು. ಆಮೇಲೆ ಈಗ ಸ್ಟೇಜಿಗೆ ಬರ್ತಾರೆ, ಸ್ಟೇಜಲ್ಲೂ ಒಬ್ಬೊಬ್ಬರೇ ಹೋಗಿ ವಿಶ್ ಮಾಡಿ ಪರ್ಸ್ನಲಾಗಿ, ಹಾಗೆ ಅವ್ರ ಜೊತೆ ಫೋಟೋ ತೊಗೊಂಡು ಎಲ್ಲರೂ ಎಷ್ಟು ಖುಷಿ ಪಡ್ತಾರಂದರೆ ಒಂಥರ ಸೆಲೆಬ್ರಿಟೀಸ್ ಆಗಿದ್ದರು. ಅಫ್ಕೋರ್ಸ್ ಪೊಲಿಟಿಷಿಯನ್ಸ್, ಬಟ್ ಸೆಲೆಬ್ರಿಟಿಗಳಿಗೆ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡ್ತಿದ್ರು. ನೋಡಿ ಇಲ್ಲಿ ಎಲ್ಲ ಫುಲ್ ಲೇಡೀಸ್ಗಳು, ಅವರು ಎಷ್ಟು ಚೆನ್ನಾಗಿ ಎಷ್ಟೊತ್ತು ವೇಟ್ ಮಾಡಿದರು ಅಂದರೆ ನಮಗೆ ಇದೆಲ್ಲ ನಾನು ನೋಡಿದ್ದು ಫಸ್ಟ್ ಟೈಮ್. ಸೊ ಹಾಗಾಗಿ ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇಲ್ಲಿರೋ ಲೇಡೀಸ್ಗಳು ಅವರವರ ಅಭಿಪ್ರಾಯನೂ ಹೇಳ್ತಾರೆ. ಮತ್ತು ಪ್ರಭಾ ಮೇಡಮ್ ಅವ್ರ ಮದರು ಸಿಕ್ಕಿದ್ರು ನಮಗೆ. ಸೊ ಅವರು ಅವ್ರ ಅಭಿಪ್ರಾಯ ಹೇಳ್ತಾರೆ. ನೋಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸಾರಿ ಫಾರ್ ದ ಲೇಟ್ ಅಪ್ಡೇಟ್, ಬಟ್ ಸ್ವಲ್ಪ ನನಗೆ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬಟ್ ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಫ್ರೆಂಡ್ಸ್, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡಿ ಸ್ಟೇಜ್ ಅಂತ ಹೇಳಿದ್ನಲ್ಲ, ಇಲ್ಲಿ ಸ್ಟೇಜ್ ರೆಡಿ ಮಾಡಿದ್ರು. ಸೊ ಒಬ್ಬೊಬ್ಬರೇ ಹೋಗಿ ಅವ್ರ ಜೊತೆ ಅವ್ರಿಗೆ ವಿಶ್ ಮಾಡಿ, ಅವ್ರ ಗ್ರೂಪ್ನವರು ಹೋಗಿ ಸೆಲ್ಫಿ ತಕ್ಕೊಂಡು ಫೋಟೋಸ್ ತಕ್ಕೊಂಡು ಬರ್ತಾಯಿದ್ರು. ಸೊ ನೋಡಿ ಅಂತೂ ತುಂಬಾ ಖುಷಿ ಆಯಿತು. ನೋಡಿ ನಮ್ಮ ಮನೆಯವರು ಇಲ್ಲೇ ನಿಂತಿದ್ದಾರೆ, ಇಲ್ಲಿ ಫುಲ್ ಎಲ್ಲ ತುಂಬಿತ್ತು ನೋಡಿ. ಸೊ ಬನ್ನಿ ಹೇಗೆಲ್ಲ ಆಯಿತು ಅಂತ ನೋಡೋಣ. ಈಗ ನೋಡಿ ಮಲ್ಲಿಕಾರ್ಜುನ್ ಸರ್ ಅವರು ಸ್ಟೇಜಿಗೆ ಹೋಗ್ತಾ ಇದ್ದಾರೆ. ನೋಡಿ ಎಲ್ಲರಿಗೂ ವಿಶ್ ಮಾಡಿ ಹಾಗೆ ಸ್ಟೇಜಿಗೆ ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ ಮುಂದೆ ಏನೇನಾಯಿತು ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲ ಫೋಟೋಸ್ ಎಲ್ಲ ತೊಗೊತಿದ್ದಾರೆ ಗ್ರೂಪು. ಸೊ ಇದು ಅಫ್ಕೋರ್ಸ್ ಖುಷಿ ವಿಚಾರನೇ. 25 ವರ್ಷದ ನಂತರ ಅವರಿಗೆ ಈ ಗೆಲುವು ಸಿಕ್ಕಿದೆ ಅಂತ ಹೇಳ್ತಾಯಿದ್ರು. ಯಾವಾಗಲೂ BJPನೇ ಬರ್ತಿತ್ತು, ಈ ಸತಿ ಕಾಂಗ್ರೆಸ್ ಬಂದಿದೆ. ಆಮೇಲೆ ಮಲ್ಲಿಕಾರ್ಜುನ್ ಸರು ನಮ್ಮ ಸಚಿವರು, ಅವರು ವಿನ್ ಆಗಿದ್ರು. ಶಾಮನೂರು ಶಿವಶಂಕರಪ್ಪ ಸರ್ ಅವರು ವಿನ್ ಆಗಿದ್ದಾರೆ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ. ಸೊ ಪ್ರಭಾ ಮೇಡಮ್ ಸಹಿತ ಈ ಸರಿ 25 ಇಯರ್ಸ್ ಆಫ್ಟರ್ ವಿನ್ ಆಗಿದ್ದಾರಲ್ವ. ಸೊ ತುಂಬಾ ಖುಷಿ ಇತ್ತು ಅವ್ರ ಮನೆಯಲ್ಲಿ. ಅವ್ರ ಮನೆ ವಾತಾವರಣ ಎಲ್ಲ ಮಸ್ತಿತ್ತು. ಸೊ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಅಮ್ಮ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅಮ್ಮ, ಹೆಂಗೆ ಅನ್ನಿಸ್ತು ನಿಮಗೆ ಅಕ್ಕರ್ ಗೆದ್ದಿದ್ದು? ಪ್ರಭಾ ಮೇಡಮ್ ಗೆದ್ದು ಬಂದರೆ ಅದು ಭಾಳ ಖುಷಿ ಆಯಿತು. ಎಲ್ಲ ಜನ ಒಳ್ಳೆಯ ವ್ಯಕ್ತಿನೇ ಆಯ್ಕೆ ಮಾಡಿದ್ದಾರೆ, ಎಲ್ಲರಿಗೂ ಸಂತೋಷ ಆಯಿತು. ಅಣ್ಣ, ಹೆಂಗೆ ಅನ್ನಿಸ್ತು ನಿಮಗೆ ಇವತ್ತು ಅಕ್ಕರ್ ಗೆದ್ದಿದ್ದು? ತುಂಬ ಖುಷಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇದು ಒಂದು ಕಾರ್ಯಕರ್ತರ ಗೆಲುವು. ಇದು ಒಂದು ಕಾಂಗ್ರೆಸ್ BJP ಅನ್ನೋದಕ್ಕಿಂತ ಮೋದಿ ಪ್ರಭಾ ಮೇಡಮ್ ಅಂತೇಳಿ ಯಾಕಂದರೆ ಮೋದಿ ಅಲ್ಲೇ ಇಟ್ಕೊಂಡು ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಮೋದಿ ಬಗ್ಗೆ ಮೋದಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಇದರಲ್ಲಿ ನಮ್ಮ ದಾವಣಗೆರೆ ಜನ ತುಂಬ ಬದ್ಧತೆಯಿಂದ ಕಾಂಗ್ರೆಸ್ ಪರ ಪ್ರಭಾ ಮೇಡಮ್ಗೆ SS ಮಲ್ಲಿಕಾರ್ಜುನ್ ಅವರ ಕೆಲಸವನ್ನು ನೋಡಿ ಅವ್ರಿಗೆ ವೋಟ್ ಮಾಡಬೇಕಂತ ಭರ್ಜರಿ ಬಹುಮತದಿಂದ 26,000 ಚಿಲ್ಲರಿಂದ ಜಯಶೀಲರಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಕಾಂಗ್ರೆಸ್ ಪರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಈಗ ಶಾಮನೂರು ಫ್ಯಾಮಿಲಿ ಯಾವಾಗಿಂದ ಗೊತ್ತು? ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಸುಮಾರು 25 ವರ್ಷದಿಂದ ಶಾಮನೂರು ಫ್ಯಾಮಿಲಿ ಅವ್ರಿಗೆ ಪರಿಚಯ ಅನ್ನೋದಕ್ಕಿಂತ ಪಕ್ಷದಲ್ಲಿ ಒಡನಾಟ ತುಂಬ ಇಟ್ಕೊಂಡಿದ್ವಿ. ನಾವು ಬೂತ್ ಕಾರ್ಯಕರ್ತನಾಗಿ, ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ 7 ಪೀಳಿಗೆಗಳಲ್ಲಿ ಅವರ ಜೊತೆಗೆ ನಾವು ಅವರ ಜೊತೆಯಾಗಿ ನಾವು ನಿಂತ್ಕೊಂಡು ಅವ್ರ ಹೆಜ್ಜೆ ಮುಂದೆ ನಮ್ಮ ಹೆಜ್ಜೆ ಹಿಂದೆ ಅನ್ನೋಗೆ ನಾವು ಅವ್ರ ಜೊತೆ ನಾವು ಬಂದಿರ್ತೀವಿ. 25 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು 6 ಬಾರಿ ಸಂಸದರ ಒಂದು ಇದರಲ್ಲಿ ಇವತ್ತು ನಾವು ಜಯಶೀಲರಾಗಿರೋದ್ರಿಂದ ನಾವು ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ದಾವಣಗೆರೆ ಜನತೆ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತದೆ ಇವತ್ತು ಪ್ರಭಾಕರ್ ಗೆದ್ದಿದ್ದು? ತುಂಬ ಖುಷಿ ಆಯಿತು. ಪ್ರಭಾಕರ್ ತುಂಬ ಶ್ರಮ ಪಟ್ಟಿದ್ರು, ಶ್ರಮದ ಫಲ. ಹಾಂ, ಕಷ್ಟಪಟ್ಟರೆ ಎಲ್ಲರಿಗೂ ಸುಖ ಸಿಗುತ್ತೆ. ಅಣೆಕಟ್ಟು ಕಟ್ಟಿದ್ರು, ಅದು ನಮಗೆ ಭಾಳ ಖುಷಿ. ಹಾಂ, ಈಗ ಕಾಂಗ್ರೆಸ್ಸಿಂದ ನಿಮಗೆ ಏನಾದರೂ ಬೆನಿಫಿಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇಲ್ಲರಿ, ನಮ್ಮ ಮೇಡಮ್ ಅವ್ರು ಇನ್ನಾಗಿರಲ್ಲ, ಅವರು ಮಹಿಳೆಯರಿಗೆ ಸಬಲೀಕರಣ ಮಾಡ್ಬೇಕು ಅನ್ನೋದೇ ಅವ್ರ ಮೇನ್. ನಾವೆಲ್ಲ ಮಹಿಳೆಯರು ಸಪೋರ್ಟ್ ಕೊಟ್ಟಿರೋದೇ ಅದಕ್ಕೋಸ್ಕರ.
ಅದು ಇರ್ಬೋದು, ಹೆಲ್ತಿಂದ ಇರ್ಬೋದು, ಹೆಲ್ತ್ ಕ್ಯಾಂಪ್ ಆರೋಗ್ಯ ಕಾರ್ಡು. ಇವಾಗ 12ನೇ ತಾರೀಕು ಮತ್ತೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದೇ ಅವರೇ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಮಾಡ್ರಿ ಅಂತ ಹೇಳಿದ್ದಾರೆ. ಹೌದಾ ಅವ್ರ ಮೇಡಮ್? ಮಹಿಳೆಯರೆಲ್ಲ ಮುಂದೆ ಬನ್ನಿ ಅಂತೇಳಿ ಹೌದು ಮೇಡಮ್. ನೀವು ಏನು ವರ್ಕ್ ಮಾಡೋದು? ನಮ್ಮದು PG ಸೆಂಟರ್ ಇದೆ. ಓಕೆ. ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ಹೌದಾ? ನಾವು ಯಾವಾಗಲೂ ಮೇಡಮ್ ಅವರಿಗೆ ಸಪೋರ್ಟ್ ಇದ್ದೀವಿ. ಹೌದು. ಹಿತೈಷಿನೂ ಹೌದು, ಅಭಿಮಾನಿನೂ. ಮೇಡಮ್ ನಿಮಗೆ ಹೆಂಗೆ ಅನಿಸ್ತಿದೆ? ನಮಗೂ ಪ್ರಭಾ ಮಲ್ಲಿಕಾರ್ಜುನ ಬಂದಿರೋದು ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೂ ದಾವಣಗೆರೆ ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರಂತ ಆಸೆ ಇಟ್ಕೊಂಡಿದ್ದೀವಿ. ಮಾಡೇ ಮಾಡ್ತಾರೆ. ದಾವಣಗೆರೆ 90% ಇಂಪ್ರೂವ್ ಆಗಿರೋದು ಇವರಿಂದಾನೆ. ಮಾಡೇ ಮಾಡ್ತಾರಂತ ಆಸೆ ಇಟ್ಕೊಂಡಿದ್ದೀವಿ. ಮಾಡ್ತಾರೆ, ಒಳ್ಳೇದಾಗಲಿ. ಇಷ್ಟೊಂದು ಚೌಟ್ರಿಗಳು, ಇಷ್ಟೊಂದು ಕಾಲೇಜು, ಆಮೇಲೆ ಹಾಸ್ಪಿಟ್ಲಸ್ಸು, ಹಾಸ್ಪಿಟ್ಲಲ್ಲಿ ಎಷ್ಟೋ ಜನದ್ದು ಹೆಲ್ತ್ಗೆ ಮಾಡಿದ್ದಾರೆ. ಈಗ ಗೆದ್ದರೆ ಮಾಡ್ತಾರೆ ಅಂತಲ್ಲ, ಮುಂಚೆಯಿಂದ. ಹೌದೌದು. ಗೆದ್ದಿರೋದ್ರಿಂದ ಭಾಳ ಖುಷಿಯಾಗಿದೆ. ನಮ್ಮ ದಾವಣಗೆರೆಗೆ ಸಮಾಜ ಸೇವೆ ಮಾಡೋರು ಅಂದರೆ ಶಾಮ್ನೂರ್ ಫ್ಯಾಮಿಲಿ ಅವರೇ. ಥ್ಯಾಂಕ್ ಯು. ಹೇಳಿ ಮೇಡಮ್ ಅವರು ಈ ಸಲ ಕಪ್ಪು ನಮ್ಮದು ಅಂತಿದ್ರು. ಅದಕ್ಕೆ ಅವ್ರು ಅಂದಂಗೆ ಈ ಸಲ ಕಪ್ಪು ಆಗಿದೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಗಿಫ್ಟ್ ತಗೊಂಡಿದ್ವಿ. ಗಿಫ್ಟ್ ತಂದಿದ್ದೀರಾ ಮೇಡಮ್ ಅವರಿಗೆ? ಥ್ಯಾಂಕ್ ಯು. ಹೇಳಿ ಅಂಕಲ್. ನಮಸ್ತೆ. ನಮಸ್ತೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಒಂದು ವಿಶಿಷ್ಟವಾದಂಥ ಚುನಾವಣೆ ಅನ್ನಿಸ್ತು. ಈ ಬಾರಿ ನನಗೆ ತಿಳಿದಂಗೆ ಪ್ರಭಾ ಮೇಡವರ ವ್ಯಕ್ತಿತ್ವ ನೋಡಿ ಜನ ಮತದಾನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅವರ ಜನ ಸೇವಾ ಮನೋಭಾವನೆ ಇದೆ, ಅವರಿಗೊಂದು ಬದ್ಧತೆ ಇದೆ, ಸೇವಾ ಮನೋಭಾವ, ಅವರ ಜನಗಳ ಬಗ್ಗೆ ಇರುವಂಥ ಕಳಕಳಿ ಇದೆ. ಎಲ್ಲ ವರ್ಗದ ಜನರನ್ನು ಕೂಡ ಸಮಾನವಾಗಿ ಕಾಣುವಂಥ ಮನೋಭಾವ ಅವರದು. ಅವರ ಈ ಒಂದು ಮನೋಭಾವ, ಸೇವಾ ಮನೋಭಾವ ನೋಡಿಬಿಟ್ಟು ಜನ ಈ ಸಾರಿ ಅವರಿಗೆ ಕೈ ಹಿಡಿದಿದ್ದಾರೆ, ಅವರಿಗೆ ಮತ ಹಾಕಿದ್ದಾರೆ. ಮತ್ತು ಜನ ಅವರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಇವರಿಗೆ ವೋಟ್ ಹಾಕಿದರೆ ನಮ್ಮ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಜನಗಳಲ್ಲಿದೆ. ಆ ವಿಶ್ವಾಸವೇ, ಜನತಾ ವಿಶ್ವಾಸವೇ ಇವತ್ತು ಪ್ರಭಾ ಮಲ್ಲಿಕಾರ್ಜುನ ಅವ್ರನ್ನ ಗೆಲ್ಲಿಸಿರುವಂಥದ್ದು. ಅದರಲ್ಲಿ ಎರಡು ಮಾತಿಲ್ಲ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ 20 ವರ್ಷದ ಕನಸು ನನಸಾಯ್ತು. ಥ್ಯಾಂಕ್ ಯು. ಫ್ರೆಂಡ್ಸ್, ಇದು ನೋಡಿ SS ಮಲ್ಲಿಕಾರ್ಜುನ್ ಸರ್ ಹಾಗೂ ಪ್ರಭಾ ಮೇಡಮ್ ಅವರ ಮನೆ. ಒಳಗಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದೆಲ್ಲ ಸ್ಟ್ಯಾಚೂಸು, ಅದೆಲ್ಲ ಡೈನಿಂಗ್ ಟೇಬಲು, ಅವ್ರದ್ದೆಲ್ಲ ದೇವ್ರ ಮನೆ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ನಾನು ಹಾಗೆ ಮೆಲ್ಲಕ್ಕೆ ಗ್ಲಿಮ್ಸ್ ತಗೊಂಡೆ. ಆ್ಯಕ್ಚುಲಿ ಯಾರಿಗೂ ಅಲೌ ಮಾಡಿಲ್ಲ ಅವರು ಒಳಗೆ. ನಾನು ಅಲ್ಲೇ ಇದ್ನಲ್ಲ, ಸೊ ಹಾಗಾಗಿ ಗ್ಲಿಮ್ಸ್ನ ತಗೊಂಡೆ. ನೋಡಿ ಅವ್ರ ದೇವ್ರ ಮನೆ, ಅವ್ರ ಡೈನಿಂಗ್ ಟೇಬಲ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರ ರೂಮೆಲ್ಲ ಮೇಲ್ಗಡೆ ಇದೆ. ಸೊ ಇದೆಲ್ಲ ಸ್ಟ್ಯಾಚೂಸು. ಇಲ್ಲೊಂದು ರೂಮ್ ಇದೆ. ಹಾಗೆ ಗ್ಲಿಮ್ಸ್ ತಗೊಂಡು ಬಂದೆ ನಾನು ನೋಡಿ. ಸೊ ಇವರೆಲ್ಲ ಪ್ರಭಾ ಮೇಡಮ್ ಅಭಿಮಾನಿಗಳು. ದಾವಣಗೆರೆಯ ಆಂಜನೇಯ ಬಡಾವಣೆ ಹಾಗೂ ವಿವೇಕಾನಂದ ಬಡಾವಣೆ ಅಲ್ಲಿ ಏರಿಯಾದವ್ರು ಇವರು. ನೋಡಿ ಎಲ್ಲರೂ ಸೇರಿ ವಿಶ್ ಮಾಡ್ತಾರೆ ಮೇಡಮಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೇಜ್ ಹತ್ರ ಇದು. ಸೊ ಎಲ್ಲರೂ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ವಿಶ್ ಮಾಡಿ ಎಷ್ಟು ಚೆನ್ನಾಗಿ ಅವ್ರಿಗೆಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ತಾಯಿದ್ರು. ಅವರು ಅಷ್ಟೇ ಜನರಿಗೆ ಸ್ಪಂದಿಸ್ತಾಯಿದ್ರು ಗೆದ್ದಿರೋ ಖುಷಿಗೆ. ಸೊ ನೋಡಿ ಎಲ್ಲರೂ ಒಬ್ಬೊಬ್ಬರೇ ಎಷ್ಟು ಚೆನ್ನಾಗಿ, ಎಲ್ಲೂ ನೂಕು ನುಗ್ಗಲು ಮಾಡಲಿಲ್ಲಂಗೆ ಆರಾಮಾಗಿ ಎಲ್ಲರೂ ಬಂದು ಫೋಟೋಸ್ ಎಲ್ಲ ತೊಗೊತಾ ಇದ್ದರು. ಸೊ ಅವ್ರವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಗಿಫ್ಟ್ ತರ್ತಿದ್ರು. ಲೈಕ್ ಬೊಕ್ಕೆ,
ಅವರಿಗೆ ಹಾರ ಪೇಟ ಶಾಲು ಅವ್ರಿಗೆ ಏನೇನು ಅನಿಸುತ್ತೋ ಒಬ್ಬೊಬ್ಬರು ಗಿಫ್ಟು ತಂದಿದ್ದಾರೆ ಅವರಿಗೆ. ಅವರ ಅಭಿಮಾನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಸೊ ಅವರಿಗೆ ಏನೇನು ಅನಿಸುತ್ತೋ ನೋಡಿ. ಬೊಕ್ಕೆ ನೋಡಿ ಎಷ್ಟು ಬೊಕ್ಕೆ ಬಂದಿದ್ವು ಅಂದರೆ ಅವತ್ತಿನ ದಿನ ನಾವು ಅಲ್ಲೇ ಇದ್ವಲ್ಲ ನೋಡಿದ್ವಿ. ಸುಮಾರು ಒಂದು 4-5 ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ತೊಗೊಂಡೋದ್ರು. ಅಷ್ಟು ಬೊಕ್ಕೆಗಳು, ಅಷ್ಟು ಶಾಲು, ಹಾರ, ಎಲ್ಲ ಥರದ್ದು. ನಿಜವಾಗ್ಲೂ ಯಾವ ಸೆಲೆಬ್ರಿಟಿಗಳಿಗೂ ಕಮ್ಮಿ ಇಲ್ಲ ಅನ್ಬೋದು, ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ನಾನಂತೂ ಇನ್ನೊಂದು ಸತಿ ಹೇಳ್ತೀನಿ, ಇದೆಲ್ಲ ನೋಡಿದ್ದು ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ನಿಜವಾಗ್ಲೂ. ನಾನು ನಮ್ಮ ಮನೆಯವರು ಹಾಗೆ ಹೋಗಿ ಅವ್ರಿಗೂ ವಿಶ್ ಮಾಡಿ ಬಂದ್ವಿ. ನಮಗೇನೋ ಒಂದು ಖುಷಿ ವಿಶ್ ಮಾಡಿತ್ತು ನೋಡಿ. ಶಾಲು ಹಾಕ್ತಿದ್ದಾರೆ, ಬೊಕ್ಕೆ ಕೊಡ್ತಿದ್ದಾರೆ. ಜನರೂ ಅಷ್ಟೇ ಖುಷಿಯಾಗಿದ್ದರು. ಸೊ ಅವರು ಓಟ್ ಹಾಕಿದ ಕ್ಯಾಂಡಿಡೇಟು ವಿನ್ ಆಗಿದ್ದಾರಲ್ವ. ಸೊ ಎಲ್ಲರಿಗೂ ಅದು ಖುಷಿ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ನೋಡಿ, ನಾನು ಹಾಗೆ 1-2-3 ನಿಮಿಷ ಗ್ಲಿಮ್ಸ್ನ ತಗೊಂಡೆ. ಸೊ ಎಂಜಾಯ್ ಮಾಡಿ ಮನೆಯಲ್ಲೇ ಕೂತು ನಮ್ಮ ವಿಡಿಯೋಸ್ನ ಯಾರ್ಯಾರು ನೋಡ್ತಿದ್ದೀರೋ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ, ಹೀಗೆ ನಮ್ಮನ್ನು ಬೆಳೆಸಿ. ಕಂಟಿನ್ಯೂಸ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಬಟ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀನಿ, ಅದು ಟೈಮಿಗೆ ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಆಗ್ತಿಲ್ಲ. ಯಾಕಂದರೆ ಇವನ್ ಜಗನಿನ ಸ್ಕೂಲೂ ಈಗ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅವನದು ಸ್ವಲ್ಪ ಪ್ರಿಪ್ರೇಷನ್ನು, ಆಮೇಲೆ ಇವನು ಸಣ್ಣವನಿಗೂ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ. ಯಾರೂ ಕೂಡ ಬೇಜಾರಾಗಬೇಡ್ರಿ ದಯವಿಟ್ಟು. ನಿಮಗೆ ಗೊತ್ತಲ್ವ 1.5 ವರ್ಷದ ಪಾಪು ಇದೆ ನನಗೆ ಅಂತ. ಸೊ ಇಬ್ಬರು ಮಕ್ಕಳಿಗೂ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ನೋಡಿ. ಹಾಗೆ ನಾವು ಬಂದ್ವಿ ನೋಡಿ ಅವ್ರಿಗೆ ವಿಶ್ ಮಾಡಲಿಕ್ಕೆ. ಎಷ್ಟು ಖುಷಿಯಿಂದ ವಿಶ್ ಮಾಡಿದ್ವಿ. ಅವರು ಎಷ್ಟು ಖುಷಿಯಿಂದ ಥ್ಯಾಂಕ್ ಯು ಅಂದರು. ಆ್ಯಕ್ಚುಲಿ ವಿಡಿಯೋ ತೆಗಿಯೋಕ್ಕೆ ನಾನು ಇನ್ನೊಬ್ರಿಗೆ ಕೊಟ್ಟಿದ್ದೆ, ಅಲ್ಲಿ ನಿಂತಿದ್ದರು. ನಮ್ಮ ಮನೆಯವ್ರದ್ದೇ ತೆಗ್ದಿಲ್ಲ ಅವರು, ಬೇಜಾರಾಗ್ಬಿಡ್ತು ನನಗೆ. ಸೊ ಇಟ್ಸ್ ಓಕೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಕನಸು ನಮ್ಮದು, ಸಾಕಾರ ನಿಮ್ಮದು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.